ಇನ್ನು ಸಂಸತ್ನಲ್ಲಿ ಇವತ್ತಿಗೆ ನಾಲ್ಕನೇ ದಿನದ ಕಲಾಪ ಶುರುವಾಗಿದೆ. 4ನೇ ದಿನ ಕೂಡ ಈ ವಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದೆ. ಕಲಾಪದ ನಡುವೆ ನೀಟ್ ವಿಚಾರಕ್ಕೆ ಗದ್ದಲ ಕೋಲಾಹಲ ನಡೀತಾ ಬಂತು. ಅಷ್ಟೊತ್ತಿಗಾಗಲೇ ಕಲಾಪವನ್ನ ಮುಂದೂಡಲಾಗಿದೆ. ಈಗ ಕಲಾಪ ಮಧ್ಯಾಹ್ನದ ನಂತರ ಅಂದ್ರೆ 12 ಗಂಟೆಗೆ ಶುರುವಾಗುತ್ತಾ 2 ಗಂಟೆಗೆ ಶುರುವಾಗುತ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಗದ್ದಲ ಕೋಲಾಹಲದ ನಡುವೆ ಕಲಾಪವನ್ನ ಮುಂದೂಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ದೆಹಲಿಯಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ದೇಶದ ರಾಜಕೀಯದ ಒಂದು ಕೇಂದ್ರ ಬಿಂದುವಾಗಿದೆ ಇದೊಂದು ವಿಚಾರ. ಸಂಸತ್ತಿನ ಮುಂಗಾರು ಅಧಿವೇಶನ 4ನೇ ದಿನಕ್ಕೆ ಕಾಲಿಟ್ಟಿದೆ. ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವಿನ ಒಂದು ರಾಜಕೀಯ ಕದನ ಏನಿದೆ, ಈ ಕದನ ಮತ್ತಷ್ಟು ತೀವ್ರಗೊಂಡಿದೆ. ಒಂದು ಕಡೆ ಸರ್ಕಾರ ಮಹತ್ವದ ಮಸೂದೆಗಳು ಹಾಗೂ ಜನಪರ ವಿಚಾರಗಳನ್ನ ಮುಂದಿಟ್ಕೊಂಡು ಕಲಾಪ ನಡೆಸೋದಕ್ಕೆ ಮುಂದಾಗಿದ್ರೆ, ಇನ್ನೊಂದು ಕಡೆ ಪ್ರತಿಪಕ್ಷಗಳು ನೀಟ್ ಪರೀಕ್ಷೆ ಅಕ್ರಮ, ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಏನು ನಡೀತಾ ಇದ್ದಾವೆ ಅದನ್ನ ಇಟ್ಕೊಂಡು ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಈಗ ಗದ್ದಲ ಕೋಲಾಹಲ ಶುರು ಆಗ್ತಾ ಬರ್ತಿದ್ದ ಹಾಗೆ ಸ್ಪೀಕರ್ ಅಗೇನ್ ಕಲಾಪವನ್ನ ಮುಂದೂಡಿದ್ದಾರೆ. ಈಗ 12 ಗಂಟೆಗೆ ಶುರುವಾಗುತ್ತೆ ಅಂತ ಅನ್ಕೊಳ್ತೀನಿ, ಇಲ್ಲ ಅಂದ್ರೆ ಅದು ಬಿಟ್ಟರೆ 2 ಗಂಟೆಗೆ. 12 ಗಂಟೆಗೆ ಶುರುವಾಗಿ ಮತ್ತೆ ಗದ್ದಲ ಕೋಲಾಹಲ ಶುರುವಾಯಿತು ಅಂದ್ರೆ ಮತ್ತೆ 2 ಗಂಟೆಗೆ ಆಗುತ್ತೆ. ಒಟ್ಟಿನಲ್ಲಿ ಈಗ ಈ ಸಲದ ಒಂದು ಅಧಿವೇಶನ ಏನಿದೆ ಇದನ್ನ ಇಷ್ಟು ದಿನಗಳ ಕಾಲ ಇಟ್ಟಿರ್ತಕ್ಕಂಥ ಹಿಂದೆ ಹಾಗಾದ್ರೆ ಇದೆಲ್ಲ ಮುಂಚೆನೇ ಗೊತ್ತಿತ್ತ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಇಷ್ಟು ಸಮಯ ಈ ಅಧಿವೇಶನ ಏನಿದೆ ಇಷ್ಟು ದಿನಗಳ ಕಾಲ ಇರಲ್ಲ, ಬೇಗ ಶುರುವಾಗುತ್ತೆ, ಬೇಗ ಮುಗಿಸ್ಬಿಡ್ತಾರೆ. ಒಂದಿಷ್ಟು ಮಹತ್ವದ ಮಸೂದೆಗಳನ್ನು ಆ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ. ಆದರೆ ಈಗ ಇಷ್ಟು ದಿನಗಳ ಕಾಲ ಬರ್ತಿರ್ತಕ್ಕಂಥದ್ದು ಒಂದು ನಾವು ಗಮನಿಸಬೇಕಾಗಿರತಕ್ಕಂಥದ್ದು, ಇನ್ನೂ ಇವತ್ತು 4ನೇ ದಿನ, ಈ 3 ದಿನ ಕಂಪ್ಲೀಟ್ಲಿ ಈ ಕಲಾಪ ವ್ಯರ್ಥ ಆಗಿದೆ, ಏನೂ ಪ್ರಯೋಜನ ಆಗಿಲ್ಲ. ಯಾವುದೇ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆಗಲಿಲ್ಲ. ಗಲಾಟೆ, ಗದ್ದಲ, ಕೋಲಾಹಲ. ಹೊರಗಡೆ ನೋಡಿದರೆ CJP ಹಾಗೂ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಕಾಂಗ್ರೆಸ್, BJP ವಾಕ್ಸಮರ, ಟ್ವೀಟ್ ಮೂಲಕ ಈಗ ನಾಯಕರುಗಳು ಸಮರ ಸಾರಿದ್ದಾರೆ. ಇವತ್ತಿನ ಕಲಾಪ ಆರಂಭಕ್ಕೂ ಮುನ್ನವೇ ಸಂಸತ್ ಆವರಣದಲ್ಲಿ ಪ್ರತಿಪಕ್ಷಗಳ ನಾಯಕರು ಪ್ರತಿಭಟನೆ ನಡೆಸಿದ್ರು. ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಬೆಂಬಲ ಸೂಚಿಸಿ ಕೇಂದ್ರ ಸರ್ಕಾರ ಉತ್ತರ ನೀಡಬೇಕು ಅಂತ ಆಗ್ರಹಿಸಿದ್ರು. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪಗಳ ಕುರಿತು ಸಮಗ್ರ ಚರ್ಚೆ ನಡೆಸಬೇಕು ಹಾಗೂ ಜವಾಬ್ದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಲಾಯಿತು. ಇನ್ನೊಂದು ಕಡೆ ಸರ್ಕಾರ ಯಾವುದೇ ವಿಷಯದಿಂದ ಹಿಂದೆ ಸರಿಯೋದಿಲ್ಲ, ಸಂಸತ್ತಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗೆ ನಾವು ಸಿದ್ಧವಿದ್ದೇವೆ ಅಂತ ಆಡಳಿತ ಪಕ್ಷ ಹೇಳ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರತಕ್ಕಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ನಿಲುವನ್ನ ಸರ್ಕಾರ ಅಗೇನ್ ಪುನರುಚ್ಚರಿಸಿದೆ. ಒಟ್ಟಿನಲ್ಲಿ ಈಗ ಕಲಾಪ ಸುಗಮವಾಗಿ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಇವತ್ತಾದರೂ ನಡೀತಾ ಇಲ್ಲ, ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಅಗೇನ್ 12 ಗಂಟೆಗೆ ಹೋಗಿದೆ, 12 ಗಂಟೆಗೆ ಮುಂದೂಡಿದ್ದಾರೆ. 12 ಗಂಟೆಗೆ ಅಗೇನ್ ಈ ಥರ ಗದ್ದಲ ಕೋಲಾಹಲ ಶುರುವಾಗತ್ತಾ ಅಥವಾ ಸುಗಮವಾಗಿ ನಡೆಯುತ್ತಾ ಅಥವಾ ಸ್ಪೀಕರ್ ಮತ್ತೆ 2 ಗಂಟೆಗೆ ಮುಂದೂಡ್ತಾರಾ ಗೊತ್ತಿಲ್ಲ. ಇವತ್ತಿನ ಒಂದು ಕಲಾಪದಲ್ಲೂ ಕೂಡ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಸದನದಲ್ಲಿ ಘೋಷಣೆಗಳು, ಪ್ರತಿಪಕ್ಷಗಳ ಒತ್ತಾಯ, ಸರ್ಕಾರದ ಉತ್ತರ ಹಾಗೂ ಸಭಾಧ್ಯಕ್ಷರ ಮಧ್ಯಸ್ಥಿಕೆ. ಇವಾಗ ಮಧ್ಯಸ್ಥಿಕೆ ವಹಿಸಲೇಬೇಕಾಗತ್ತೆ ಸಭಾಧ್ಯಕ್ಷರು. ಇವೆಲ್ಲವೂ ಸಂಸತ್ತಿನ 4ನೇ ದಿನದ ಕಲಾಪದ ಒಂದು ಪ್ರಮುಖ ಬೆಳವಣಿಗೆ ಆಯಿತು. 4ನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲನೇ ದಿನ ಏನೂ ಆಗಿಲ್ಲ. ಸ್ಪೀಕರ್ ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನು ಪ್ರಯೋಜನ ಆಗಲಿಲ್ಲ. ರಾಜ್ಯಸಭೆಯಲ್ಲಿ ಕಲಾಪ ಕದನ ಮುಂದುವರೆದಿದೆ. ಲೋಕಸಭಾ ಆಯಿತು, ಈಗ ರಾಜ್ಯಸಭೆ ವಿಚಾರಕ್ಕೆ ಬಂದರೆ ಕಲಾಪ ಮುಂದುವರೆದಿದೆ. ಪ್ರತಿಪಕ್ಷಗಳ ವಿರುದ್ಧ ಕಿರಣ್ ರಿಜಿಜು ಕಿಡಿಕಾರ್ತಾ ಇದ್ದಾರಂತೆ. ಇನ್ನು ಸರ್ಕಾರ ನೀಟ್ ಕುರಿತ ಚರ್ಚೆಗೆ ಸಿದ್ಧ ಅಂತ ಹೇಳ್ತಾ ಇದೆ, ಆದರೆ ವಿಪಕ್ಷಗಳು ದಾರಿ ಮಾಡಿ ಕೊಡ್ತಾ ಇಲ್ಲ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಈಗ ಏನು
ಕಲಾಪ ಮುಂದೂಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ಕಲಾಪ ಮುಂದೂಡಲಾಯಿತು. ಈಗ ರಾಜ್ಯಸಭಾದಲ್ಲೂ ಕೂಡ ಕಲಾಪವನ್ನು ಮುಂದೂಡಲಾಗಿದೆ. ಸ್ಪೀಕರ್ ಕಲಾಪವನ್ನು ಅಗೇನ್ ಮಧ್ಯಾಹ್ನಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎರಡೂ ಕಡೆ ಚರ್ಚೆಗಳು ಆಗಬೇಕಾಗಿತ್ತು, ಸುಗಮವಾಗಿ ಆಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸುಗಮವಾಗಿ ಆಗುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸೊ 11 ಗಂಟೆಗೆ ಶುರುವಾಗುತ್ತೆ. 11 ಗಂಟೆ ಶುರುವಾಗಿದ್ದ ತಕ್ಷಣ ಮುಂದೂಡಿದ್ದಾರೆ ನೋಡಿ. ಒಂದು ಕಡೆ ರಾಜ್ಯಸಭೆ ಕಲಾಪ ಕೂಡ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 12 ಗಂಟೆಯ ತನಕ ಸದನ ಮುಂದೂಡಲಾಗಿದೆ. ಉಭಯ ಸದನ ಕಲಾಪಗಳಿಗೆ 4ನೇ ದಿನವೂ ಕೂಡ ವಿಘ್ನ ಆವರಿಸಿದೆ. ಗದ್ದಲ ಕೋಲಾಹಲದ ನಡುವೆ ಚರ್ಚೆ ನಡೀತಾ ಇಲ್ಲ. ಸಾಕಷ್ಟು ಗದ್ದಲ ಕೋಲಾಹಲದಿಂದ ಕೂಡಿರತಕ್ಕಂಥ ಒಂದು ಸದನ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಸ್ಪೀಕರ್ ಸಭಾಧ್ಯಕ್ಷರು ಮುಂದೂಡಿ ಹೊರಕ್ಕೆ ಹೋಗ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡಿದ್ರಿ. ಸೊ ಉಭಯ ಸದನ ಕಲಾಪಗಳಿಗೆ 4ನೇ ದಿನ ಇವತ್ತು. 4ನೇ ದಿನ ಕೂಡ ವಿಘ್ನ ಎದುರಾಗಿದೆ. ಗದ್ದಲ ಕೋಲಾಹಲದ ನಡುವೆ ಚರ್ಚೆ ನಡೀಬೇಕಿತ್ತು, ನಡೀತಾ ಇಲ್ಲ. ಒಂದು ಕಡೆ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಇನ್ನೊಂದು ಕಡೆ ಇಡೀ